ಒಬ್ಬ ಮನುಷ್ಯ ಅಂತ ತಗೊಂಡ್ಮೇಲೆ ಅವನಲ್ಲಿ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಈ ಥರದ ಅರಿಷಡ್ವರ್ಗಗಳಿದೆ ಅಂತ ನಾವು ಗುರುತಿಸ್ಕೊಂಡಿದ್ದೀವಿ. ಇದರಲ್ಲಿ ಯಾವುದು ನಿಮ್ಮನ್ನು ಬಾಧಿಸಿದೆ ಅಥವಾ ಇಂದಿಗೂ ಆ ಗುಣಗಳಲ್ಲಿ ಯಾವುದಾದ್ರೂ ನಿಮ್ಮನ್ನು ಬಾಧಿಸ್ತಾ ಇದೆಯಾ? ಇದೊಂಥರ ಕಂಪಲ್ಸರಿಯಾಗಿ ಬಾಧಿಸಲೇಬೇಕು, ನಾವು ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿರೋದು ಒಂದು ಮಾಯೆ. ಅದಿದೆ, ಗುರುತಿಸ್ಕೊಳ್ಬೇಕಾಗಿಲ್ಲ. ಆಮೇಲೆ ಅದಿದೆ, ಅದು ಬಾಧಿಸಲೂ ಬೇಕಾಗಿಲ್ಲ. ಈ 6, 3 ಅರಿಷಡ್ವರ್ಗ, ಅವಸ್ಥಾತ್ರಯ ಇದೆಲ್ಲನೂ 3, 6 ಕೊಡುವ ಏನೋ ಒಂದು ಸಿಗ್ನಿಫಿಕೆನ್ಸ್ ಇರಬೇಕು ಅದರಲ್ಲಿ. ಅದನ್ನು ಆಳವಾಗಿ ತಿಳ್ಕೊಂಡಾಗ ನಮಗೆ ಗೊತ್ತಾಗತ್ತೆ. ಇವೆಲ್ಲ ಈ ಗುಣಗಳೆಲ್ಲ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ, ಅವಲಂಬಿಸಿರುತ್ತೆ. ಅವಸ್ಥಾತ್ರಯದಲ್ಲಿ ನೀನು ಬಾಲ್ಯದಲ್ಲಿದೆಯಾ, ಒಂದು ಟೀನೇಜಲ್ಲಿದೆಯಾ, ಬಾಲ್ಯ ಯೌವನದಲ್ಲಿದೆಯಾ, ಮುಪ್ಪಲ್ಲಿದೆಯಾ, ಈ 3 ಅವಸ್ಥೆಗಳಲ್ಲಿ ಯಾವುದರಲ್ಲಿ ಇದೆಯಾ ನೀನು? ನಿನಗೆ ಕಾಫ, ಪಿತ್ತ, ವಾತ ಈ ದೋಷಗಳಲ್ಲಿ ಯಾವ ದೋಷ ಹೆಚ್ಚಿದೆ, ಡಾಮಿನೇಟ್ ಆಗಿದೆ? ಆಮೇಲೆ ನಿನ್ನಲ್ಲಿ ಒಂದು ರೀತಿ ತಮಸ್ಸು, ರಜಸ್ಸು, ಸತ್ವ ಈ ಗುಣಗಳ ಪ್ರಪೋರ್ಷನ್, ಪರ್ಸೆಂಟೇಜ್ ಏನು, ಇದೆಲ್ಲ ಸೇರ್ಕೊಂಡ ಮೇಲೆ ನಮಗೆ ಈ ಗುಣವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಎಲ್ಲರೂ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದೆ, ಅವಲಂಬಿಸಿದೆ. ಹಾಗೆ ಈ 6 ಅಂತ ಹೇಳಿದ್ರು ಕೂಡ ಮೂರು ಬಹಳ ಮುಖ್ಯ. ಆ 3ರಿಂದ ಇನ್ನೊಂದು 3 ಹುಟ್ಕೊಂಡಿರೋದು, 3 1ರಿಂದ ಹುಟ್ಕೊಂಡಿರೋದು. ಹಾಗೆ ಎಲ್ಲದಕ್ಕೂ ಮೂಲ ನಾವೇ ಅಲ್ವಾ? ಈ ನಾನು ನನ್ನದು ಅನ್ನೋ ಒಂದು ಮದ, ಆ ಮದದಿಂದ ನಮಗೆ ಒಂದು ರೀತಿ ವ್ಯಾಮೋಹ, ನಾವು ಬೇಕಾದ ಸಿಗದೆ ಇದ್ದರೆ ಕೋಪ, ಕ್ರೋಧ, ಇದು 3 ಒಟ್ಟಿಗೆ ಬರುತ್ತೆ. ಮದ, ಮೋಹ, ಕ್ರೋಧ ಒಟ್ಟಿಗೆ ಬರುತ್ತೆ. ಈ ಮದ ಇದು ಬಂದಾಗ ಏನಾಗುತ್ತೆ, ಇದು ಯಾಕೆ ಬರುತ್ತೆ ಅಂದರೆ ನಮ್ಮ ಒಳಗಡೆ ಒಂದು ಆಸೆ ಅಂತಿದೆ. ಮದದಲ್ಲಿರುವವನಿಗೆ ಒಂದು ಆಸೆ ಇದೆಯಲ್ಲ, ಆ ಮದ ಇರೋದ್ರಿಂದ ಎಷ್ಟು ಬಲ ಇರುತ್ತೆ ಅಂದರೆ ಆಸೆಯನ್ನು ಅವನು ಲೋಭಿತನವಾಗಿ ಪರಿವರ್ತನೆ ಆಗೋಗುತ್ತೆ. ಅಹಂಕಾರದಲ್ಲಿ ಲೋಭಿತನ ಯಾರನ್ನೂ ಸಹಿಸಲ್ಲ. ನನ್ನವರಿಗೆ ನನಗೆ ಬೇಕಾದಂಗೆ ಇದ್ದರೆ ಮಾತ್ರ ಅವರಿಗೆ ಕೊಡುವಂತಹ ಮೋಹ ಅಂದರೆ ಏನು, ಮಾತ್ಸರ್ಯ ಜಾಸ್ತಿ ಇರುತ್ತೆ. ಹೀಗೆ ಎಲ್ಲವೂ ಕೂಡ ಈ 3 ಗುಣದಿಂದ ಬಂದಿದೆ. ಈ 3 ಗುಣದಿಂದ ಬಂದಿರೋದು ಈ 3 ಗುಣನ ಹೆಚ್ಚು ಮಾಡ್ತಾ ಇದೆ. ಅಂದರೆ ಸೈಕಲ್ ಥರ ಅದು. ಮದ ಜಾಸ್ತಿ ಇದ್ದರೆ ಆಸೆ ಜಾಸ್ತಿ, ಆಸೆ ಇರೋದ್ರಿಂದ ಮದ ಜಾಸ್ತಿ. ಹೀಗೆ ಒಂದರಿಂದ ಒಂದೇ ಇಲ್ಲ ಗುಣ ಅಂದರೆ. ಹೀಗೆ ಮನುಷ್ಯ ಬೆಳೀತಾ ಇರಬೇಕಾದ್ರೆ ಅವನಿಗೆ ಗೊತ್ತಾಗತ್ತೆ ಯಾವುದೋ ಒಂದು ಗುಣ ಇದ್ದೇ ಇರುತ್ತೆ. ಆ ಗುಣ ಇಲ್ಲದೆ ಇಲ್ಲವೇ ಇಲ್ಲ. 3 ಗುಣ ಇರಬೇಕು, 3 ಅವಸ್ಥೆಗಳಲ್ಲಿ ಯಾವುದೋ ಒಂದು ಆಗಿರಬೇಕು, ಯಾವುದೋ ಒಂದು ದೇಹದಲ್ಲಿ ಸ್ಥೂಲ ಸೂಕ್ಷ್ಮ ಶರೀರದಲ್ಲಿ ಯಾವುದೋ ಒಂದು ಬಾಧೆ ಇರಬೇಕು. ದಿಸ್ ಈಸ್ ವಾಟ್ ಈಸ್ ಮನುಷ್ಯ. ಅಂದರೆ ಇದಕ್ಕೆಲ್ಲ ಆಲ್ಟರ್ಡ್ ಸ್ಟೇಟ್ ಒಂದಿದೆ, ಸಾಕ್ಷೀಭೂತವಾದ ಸ್ಥಿತಿ. ಅದು ನಾವು ಧ್ಯಾನದಲ್ಲಿರೋದು. ಅದಕ್ಕೆ ಸ್ಪಿರಿಚುಯಾಲಿಟಿ, ಧ್ಯಾನ ಅನ್ನೋದು. ಧ್ಯಾನದಲ್ಲಿ ಇದ್ದಾಗ ನಮಗಿದೆಲ್ಲ ಅರಿವಾಗುತ್ತೆ, ಈ ಜ್ಞಾನ ಉಂಟಾಗತ್ತೆ. ಹೌದು, ಇದೆಲ್ಲ ಇದೆ ಅಂತ. ಇದು ನಮಗೆ ಗೊತ್ತಾಗ್ತಾ ನಮ್ಮಲ್ಲಿ ಸತ್ವ ಪ್ರಧಾನವಾಗತ್ತೆ. ಮದ ಹೋಗಿ ನಮಗೆ ನಿಸ್ವಾರ್ಥ ಭಾವನೆ ಬರುತ್ತೆ. ಹೀಗೆ ಯಾವುದು ಮೇನೋ ಅದು ಹೋಗಿ ಅಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಬರುತ್ತೆ. ಆನಂದ, ಖುಷಿ ಇವೆಲ್ಲ ಬರೋಕ್ಕೆ ಶುರು ಆಗುತ್ತೆ. ಹಾಗೆ ನಮ್ಮಲ್ಲಿ ಎಷ್ಟು ಪರ್ಸೆಂಟೇಜ್ ಮುಂಚೆ ಬಂದಾಗಲೂ ಕೂಡ ಪೂರ್ತಿ ಆನಂದಮಯವಾಗಿರಲ್ಲ. ಆನಂದದಲ್ಲಿ ಆವಾಗ ಅಲ್ಲಲ್ಲೇ ಗ್ಯಾಪ್ ಕಾಣಿಸ್ಕೊಳುತ್ತೆ. ಈ ಸಾಕ್ಷಿಯಾಗಿರ್ತೀವಿ, ಇದ್ದಕ್ಕಿದ್ದಂಗೆ ಆ ಸಾಕ್ಷಿ ಹೊಟ್ಟೋಗಿ ನಾವು ಮುಳುಗ್ಬಿಡ್ತೀವಿ ಪಾತ್ರದಲ್ಲಿ. ಹೀಗೆ ಆಗ್ತಾ ಇರುತ್ತೆ. ಇಟ್ಸ್ ಎ ಪ್ರಾಸೆಸ್, ಲೈಫ್ ಪ್ರಾಸೆಸ್. ಬಟ್ ಮೋರ್ ಯು ಆರ್ ಅವೇರ್, ದ ಮೋರ್ ಯು ಆರ್ ಅಲರ್ಟ್ ಮೀನ್ಸ್ ದ ಮೋರ್ ಯು ಆರ್ ಲಿವಿಂಗ್ ಅಂತ. ಇಫ್ ಯು ಆರ್ ನಾಟ್ ಅವೇರ್, ಯು ಆರ್ ಲಿವಿಂಗ್ ಡೆಡ್ ಅಂತ. ಕೇಸರಿ ಬಣ್ಣವನ್ನ ಸನ್ಯಾಸಿ ಬಣ್ಣ ಅಂತಾನೆ ಕರೀತಾರೆ. ಯಾಕೆಂತಂದ್ರೆ ನಾವು ನೋಡುವಂತ ಮೋಸ್ಟ್ ಆಫ್ ದ ಸನ್ಯಾಸಿಗಳು ಕೇಸರಿ ಬಣ್ಣವನ್ನೇ ಧರಿಸಿರ್ತಾರೆ. ಹಾಗಾಗಿ ಅದನ್ನ ಸನ್ಯಾಸಿ ಬಣ್ಣ ಅಂತ ಕರೀತಾರೆ. ಬಿಳಿ ಬಣ್ಣವನ್ನ ಕೂಡ ಕೆಲವು ಸನ್ಯಾಸಿಗಳು ಉಪಯೋಗಿಸ್ತಾರೆ. ಇವೆರಡಕ್ಕೂ ವ್ಯತ್ಯಾಸ ಏನು ಅಮ್ಮ? ಅಂದರೆ ಇಬ್ಬರು ಸನ್ಯಾಸಿ ಹೇಳುವ ವ್ಯತ್ಯಾಸ ಅಂತಲೋ, ಇಬ್ಬರು ಬಣ್ಣಕ್ಕೆ ವ್ಯತ್ಯಾಸ ಅಂತಲೋ ಈ ತಿಳ್ಕೊಳ್ಳೋಕೆ ಮುಂಚೆ ಕೇಸರಿ ಬಣ್ಣ ಅಂದರೆ ಏನು, ಬಿಳಿ ಬಣ್ಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾನು ಹಾಗೆ ಅಂದ್ಕೊಂಡಿದ್ದೆ, ಕೇಸರಿ ಬಣ್ಣ ಸನ್ಯಾಸಿ ಕಲರ್ ಅಂತ. ಇವ್ರದ್ದೊಂದು ಯೂನಿಫಾರ್ಮ್ ಏನು ಅಂದ್ಕೊಂಡಿದ್ದೆ, ಸರಿಯಾದ ಭಾಷೆಯಲ್ಲಿ ನನಗಷ್ಟೇ ಗೊತ್ತಿದ್ದಿತ್ತು.
ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಎಮೋಷನ್ಸ್ನ ಸ್ಟಡಿ ಮಾಡಿದ್ಮೇಲೆ, ಪ್ರತಿಯೊಂದು ಎಮೋಷನ್ಸ್ಗೂ ಒಂದೊಂದು ಬಣ್ಣ ಇದೆ. ಈ ಬಣ್ಣ ಅನ್ನೋದು ದೊಡ್ಡ ಒಂದು ರಿಸರ್ಚ್ ಮಾಡುವಂಥದ್ದು ಸಬ್ಜೆಕ್ಟ್ ಮೆಡಿಟೇಷನ್ನಲ್ಲಿ. ನಮ್ಮ ಆರ ಯಾಕೆ ಆ ಬಣ್ಣ, ನಮ್ಮ ಸುತ್ತ ಪರಿಧಿಗೆ ಯಾಕೆ ಆ ಬಣ್ಣ ಬರುತ್ತೆ, ಅದು ಎಲ್ಲಿಂದ ಬರ್ತಾ ಇದೆ ಆ ಬಣ್ಣ, ಸೌಂಡ್ ಏನು, ಸೌಂಡ್, ಕಲರ್, ವೈಬ್ರೇಷನ್ಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಇಷ್ಟೂ ದೊಡ್ಡ ಸೈನ್ಸೇ ಇಲ್ಲಿ ಸ್ಟಡಿ ಮಾಡ್ಬೋದು ಆಗಿರೋದು. ಕೆಮಿಸ್ಟ್ರಿ ಸ್ಟಡಿ ಮಾಡ್ಬೋದು, ಬಯಾಲಜಿ ಸ್ಟಡಿ ಮಾಡ್ಬೋದು, ಝುವಾಲಜಿ ಸ್ಟಡಿ ಮಾಡ್ಬೋದು, ಎಲ್ಲ ನಮ್ಮಲ್ಲೇ ಸ್ಟಡಿ ಮಾಡ್ಬೋದು. ಯಾವ ಸಬ್ಜೆಕ್ಟ್ ಸೈಕಾಲಜಿ ತೊಗೊಳ್ಳಿ ಸ್ಟಡಿ ಮಾಡ್ಬೋದು. ಅಂದರೆ ಆ ರಿಸರ್ಚು ಎಟರ್ನಲ್ ನಾಲೆಡ್ಜ್ ಕಂಟೈನ್ಸ್ ಆಲ್ ದಿ ನಾಲೆಡ್ಜ್, ಆಲ್ ಬ್ರಾಂಚಸ್, ಎಲ್ಲ ಜ್ಞಾನನೂ ಇಲ್ಲಿಂದನೇ ಬಂದಿರೋದು. ಹೀಗೆ ನಮ್ಮಲ್ಲಿ ತುಂಬ ತಾಮಸಿಕ ಗುಣಗಳಿದ್ದರೆ ಕರಿ ಬಣ್ಣ, ಒಂಥರ ಪರ್ಪಲ್ ಬಣ್ಣ, ಬ್ಲೂ ಬಣ್ಣದಲ್ಲಿ ನಮಗೆ ಒಳಗಡೆಯಿಂದ ಆರನಲ್ಲಿ ಆ ಬಣ್ಣ ಕಾಣುತ್ತೆ. ಸ್ವಲ್ಪ ಸೂಕ್ಷ್ಮ ಇದ್ರೇ ಧ್ಯಾನದಲ್ಲಿ ಗೋಚರವಾಗುತ್ತೆ ನಮ್ಮ ಸುತ್ತ ಆ ಬಣ್ಣ ಇರೋದು. ಬಿಕಾಸ್ ವಿ ಎಮಿಟ್ ಸಚ್ ಲೈಟ್ಸ್. ಹಾಗೆ ನಮ್ಮಲ್ಲಿ ರಜೋಗುಣ ಜಾಸ್ತಿ ಇದ್ದಾಗ ಕೆಂಪು ಬಣ್ಣ, ಹಳದಿ ಬಣ್ಣ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಆ ರಜಸ್ನಲ್ಲೂ ಕೂಡ ತಮಸ್ಸಿನ ರಜಸ್ಸು, ಸತ್ವರಜಸ್ಸು, ರಜೋರಜಸ್ಸು ಅಂತಿದೆ. ರಜಸ್ಸಿನ ಕ್ವಾಲಿಟಿ ಬೇಕು, ಅದು ಕೆಟ್ಟದ್ದಲ್ಲ, ಯಾವುದೂ ಕೆಟ್ಟದ್ದಲ್ಲ, ಅದು ಗುಣಗಳು. ತಮಸ್ಸಿನಲ್ಲೂ ಕೂಡ ಅಲ್ಟಿಮೇಟ್ ತಮಸ್ ಈಸ್ ಮೆಡಿಟೇಷನ್ ಅಲ್ವಾ. ಸಾತ್ವಿಕ್ ತಮಸ್ ಈಸ್ ಮೆಡಿಟೇಷನ್. ಥರ ಸ್ಟಿಲ್ ಆಗಿಬಿಡುತ್ತೆ, ಎಲ್ಲ ಇನರ್ಟ್ ಥರ ಆಗಿಬಿಡುತ್ತೆ, ಬಟ್ ಒಳಗಡೆ ಆ್ಯಕ್ಟಿವಿಟಿ ಇರುತ್ತೆ. ಅದು ಮೆಡಿಟೇಷನ್ ಆಟಮ್ ಥರ ಇರುತ್ತೆ. ಯು ಆರ್ ಸೋ ಕಾಮ್ ಆ್ಯಂಡ್ ಪೀಸ್ಫುಲ್, ಯೆಟ್ ಯು ವಿಲ್ ಬಿ ಸೋ ಅಲೈವ್ ಆ್ಯಂಡ್ ಲೈವ್ಲಿ, ಮೈಂಡ್ ವಿಲ್ ಬಿ ಸೋ ಡೈನಮಿಕ್. ಅದರಿಂದ ತಮಸ್ನಲ್ಲೂ ಕೂಡ ಸತ್ವ ಇದೆ, ರಜಸ್ನಲ್ಲೂ ಸತ್ವ ಇದೆ. ರಜಸ್ದಲ್ಲಿ ಅಲ್ಟಿಮೇಟ್ ಸತ್ವಕ್ಕೆ ಹೋದಾಗ ಅದು ಒಂದು ಸೂರ್ಯನ ಕಿರಣದ ಥರ ಆ ಕೆಂಪು ಬಣ್ಣ ಕಾಣಿಸ್ಕೊಡುತ್ತೆ. ಇಲ್ಲಿ ಕಂಪ್ಲೀಟ್ ಡಿಟ್ಯಾಚ್ನೆಸ್ ಬರುತ್ತೆ, ಮೋಹ ಹೊಟ್ಟೋಗುತ್ತೆ. ಅದರಿಂದ ಆ ಬಣ್ಣ ಹಾಕ್ಕೊಂಡಾಗ ಡಿಟ್ಯಾಚ್ಮೆಂಟ್ ಶೋಸ್. ಆಮೇಲೆ ಪ್ಯೂರಿಟಿ ಕಡೆಗೆ ಹೋಗ್ತಾ ಇರುತ್ತೆ. ವೈಟ್ ಅಂದಾಗ ಪ್ಯೂರಿಟಿ, ದಟ್ ಈಸ್ ಕಂಪ್ಲೀಟ್ಲಿ ಪ್ಯೂರ್ ವಿತ್ ಆಲ್ ಕಲರ್ಸ್. ವೈಟ್ ಅಂದ್ರೇ ಎಲ್ಲ ಬಣ್ಣ ಅಂತ ಅರ್ಥ. ಎಲ್ಲ ಬಣ್ಣ ಸೇರಿ ಬಿಳಿ ಬಣ್ಣ ಆಗೋದು. ಅದಕ್ಕೆ ತುಂಬ ಆಳವಾಗಿ ತಗೊಂಡಾಗ ಸಹಸ್ರಾರದಲ್ಲಿ ಎಷ್ಟು ಬಣ್ಣ ಇದೆ, ಸಹಸ್ರಾರ ಬಣ್ಣಗಳಿದೆ. ಸಹಸ್ರಾರದಲ್ಲಿ ಎಲ್ಲ ಬಣ್ಣ ಇದೆ, ಎಲ್ಲ ನಾದ ಇದೆ, ಎಲ್ಲ ಶಬ್ದ ಇದೆ, ಎಲ್ಲ ಅಕ್ಷರಗಳು ಇದೆ, ಎಲ್ಲ ಸರ್ವಸ್ವವೂ ಸಹಸ್ರಾರದಲ್ಲಿದೆ. ಸಹಸ್ರಾರ ಅಂದರೆ ಇಟ್ಸ್ ಕೌಂಟ್ಲೆಸ್, ಬರೀ ಸಾವಿರ ಅಂತಲ್ಲ, ಅದು ಕೌಂಟ್ಲೆಸ್. ಅದು ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಹೇಳ್ತೀವಿ ದೇವ್ರಿಗಲ್ವ. ಹಾಗೆ ಅದು ನಮ್ಮ ಒಳಗಡೆ, ನಮ್ಮ ಆರಾನಲ್ಲಿ ಬ್ಯೂಟಿಫುಲ್ ಅರುಣ ಪ್ರಭೆ ಕಾಣಿಸಿದಾಗ ನೀನು ಸನ್ಯಾಸದಲ್ಲಿರ್ತೀಯ. ನೀನು ಯಾವುದಕ್ಕೂ ಅಂಟ್ಕೊಂಡಿರಲ್ಲ. ಆ ಸ್ಟೇಟ್ ಅದು ಬ್ಯೂಟಿಫುಲ್ ಸ್ಟೇಟ್, ಅದು ಸನ್ಯಾಸ. ಅದನ್ನು ಜನ ಏನು ಮಾಡಿದ್ದಾರೆ, ಆ ಸ್ಥಿತಿನಲ್ಲಿ ಸದಾ ಇರೋರು ಆ ಬಣ್ಣ ಹಾಕ್ಕೊಂಡಿರ್ತಾರೆ. ಎರಡನೇದು, ಯಾವುದಕ್ಕೂ ಅಂಟ್ಕೊಂಡಿರಲ್ಲ ಅವರು. ನಾವು ಅವ್ರನ್ನ ದೂರ ಇಟ್ಟಿದ್ರೆ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ, ನಮಗೂ ಗೊತ್ತಾಗತ್ತೆ ಇವರು ಧ್ಯಾನಿಗಳು, ಇವರು ಯೋಗಿಗಳು, ಇವರು ಧ್ಯಾನ ಮಾಡ್ತಾ ಇದ್ದಾರೆ, ಅವರು ಯಾರನ್ನೂ ಅವ್ರ ಹತ್ರ ಸೇರಿಸಲ್ಲ, ಆದಷ್ಟು ನಾವು ದೂರ ಇರಬೇಕು ಅನ್ನೋದು. ಆಮೇಲೆ ಪಟ್ಟಾಭಿಷೇಕ ಮಾಡಿದ್ಮೇಲೆ ಈ ಬಣ್ಣದ ಹಾಕಿ ಒಂದು ಸಾಂಕೇತಿಕವಾಗಿ ಅವ್ರನ್ನ ಸನ್ಯಾಸ ಅಂತ ಹೇಳಿ ಮಾಡ್ತಾರೆ. ಇದೆಲ್ಲನೂ ಒಂದಕ್ಕೊಂದಕ್ಕೆ ಬರೀ ಮೇಲ್ ನೋಡಿದ್ರೆ ಅರ್ಥ ಆಗಲ್ಲ, ಒಳಗೆ ನೋಡಬೇಕು. ನಿಜವಾಗ್ಲೂ ಒಳಗಡೆ ಪರಮಾತ್ಮನ ಕಂಡವರು ಎಲ್ಲರಲ್ಲೂ ಪರಮಾತ್ಮನ ಕಾಣ್ತಾರೆ. ಒಳಗಡೆ ಆ ಒಂದು ನವ ಆವರಣಗಳನ್ನು ನೋಡಿದವ್ರಿಗೆ ಶ್ರೀಚಕ್ರ ಹಾಕ್ಕೊಳ್ಳೋದು ಬೇಡ. ಒಳಗಡೆ ಅವರಿಗೆ ಆ ಬಣ್ಣ ಕಾಣಿಸಿದವ್ರಿಗೆ ಬಣ್ಣದಲ್ಲಿ ಏನೂ ವ್ಯತ್ಯಾಸ ಆಗೋಲ್ಲ. ಆ ಥರ ತುಂಬ ಎಲ್ಲವನ್ನೂ ಒಪ್ಪಿಕೊಂಡಾಗ ಅವರು ಎಲ್ಲ ಸರಿಯಾಗಿರುತ್ತೆ. ಬಣ್ಣ ತುಂಬ ಆಳವಾದದ್ದು. ಇವಾಗ ನೀವೇನೋ ಅಂದ್ಕೊಂಡಿದ್ದು ನಡೆದಿಲ್ಲ, ಅದು ನೀವು ಅಂದ್ಕೊಂಡಿದ್ದ ಥರ ನಡೆದಿಲ್ಲ, ಅದನ್ನು ನೀವು ಯಾವ ರೀತಿ ತೆಗೆದುಕೊಂಡಿದ್ದೀರಾ ಅಂದರೆ ಸ್ವೀಕರಿಸಿದ್ದೀರಾ? ಬೇಸಿಕಲಿ ಸ್ವೀಕರಿಸಿದ್ದೀರಾ ಇಸ್ ದ ರೈಟ್ ವರ್ಡ್. ಇಲ್ಲಿ ಅಂದ್ಕೊಳ್ಳೋದ್ರಲ್ಲೇ ಎಲ್ಲ ಇರೋದು. ಆಗೋದು ಬಿಡೋದು ಆಮೇಲೆ. ಅಂದ್ಕೊಳ್ಳೋದು ಅಂದರೆ ಸಂಕಲ್ಪ, ಅಂದ್ಕೊಳ್ಳೋದು ಅಂದರೆ ಇಂಟೆನ್ಷನಲಿ ನೀನು ಹೀಗಾಗಬೇಕು ಅಂತ ನಿನ್ನ ಮನಸ್ಸಲ್ಲಿ ನಿರ್ಧಾರ ತಗೊಳ್ಳೋದು, ರೆಸಲ್ಯೂಷನ್ ತಗೊಳ್ಳೋದು.
ಇದು ಇದು ಯಾವ ಕ್ವಾಲಿಟಿನಲ್ಲಿ ಇರುತ್ತೆ, ಆಗೋದು ಬಿಡೋದು ಬಿಡಿ, ಇದು ನಿನಗೆ ಯಾವ ಕ್ವಾಲಿಟಿನಲ್ಲಿ ಅಂದರೆ ನಿಸ್ವಾರ್ಥನ, ಇದು ಆಗಲೇಬೇಕಾ, ಯಾವಾಗ ಆಗಬೇಕು, ಯಾತಕ್ಕಾಗಬೇಕು, ಹೇಗಾಗಬೇಕು, ಈ ವಿಷನ್ ಇದೆಯಲ್ಲ ತುಂಬ ಮುಖ್ಯ. ಈ ವಿಷನ್ಗೆ ಪರ್ಸ್ಪೆಕ್ಟಿವೇ ಬೇರೆ. ಈ ವಿಷನ್ಗೆ ತುಂಬ ಡಿಮಾಂಡ್ ಮಾಡುತ್ತದೆ. ಅಹಂಕಾರ ಸಂಪೂರ್ಣ ಶರಣಾಗಿರಬೇಕು. ಆವಾಗ ದೊಡ್ಡ ದೊಡ್ಡ ಕೆಲಸಗಳನ್ನ ಪರಮಾತ್ಮ ನಮ್ಮ ಮೂಲಕ ಮಾಡೋದಕ್ಕೆ ತಯಾರಾಗ್ತಾನೆ. ನಾವು ರೆಡಿ ಇದ್ದೀವಿ, ವಿ ಡಿಸರ್ವ್, ಆದರೆ ನಮಗೆ ಸಿಗತ್ತೆ. ಆವಾಗ ನೀನು ಏನು ಅಂದ್ಕೊಂಡ್ರು ಪರಮಾತ್ಮನ ಅನಿಸಿಕೆಗೂ ನಮಗೂ ವ್ಯತ್ಯಾಸನೇ ಇರಲ್ಲ. ಹಿಸ್ ಏಮ್ ಈಸ್ ಮೈ ಏಮ್, ಹಿಸ್ ಗೋಲ್ ಈಸ್ ಮೈ ಗೋಲ್, ಹಿಸ್ ಇಂಟೆನ್ಷನ್ ಈಸ್ ಮೈ ಇಂಟೆನ್ಷನ್. ಅವನು ನನ್ನನ್ನು ಆರಿಸ್ಕೊಂಡಿದ್ದಾನೆ, ಕಂಪ್ಲೀಟ್ ಸರೆಂಡರ್ ಇರುತ್ತೆ. ಆವಾಗ ಕೆಲಸ ಆಗಲಿಲ್ಲ, ಆಗಬೇಕಾಗಿತ್ತು, ಈ ಪ್ರಶ್ನೆಗಳೇ ಬರಲ್ಲ, ಆಗತ್ತೆ, ಆಲ್ರೆಡಿ ಆಗಿದೆ. ಯಾಕೆಂದರೆ ಅವನ ಸಂಕಲ್ಪ ಅದು. ನನ್ನ ಮೂಲಕ ಆಗೋದಕ್ಕೆ ನನಗೆ ಒಂದು ಅಪರ್ಚುನಿಟಿ ಸಿಕ್ಕಿದೆ, ಐ ಆಮ್ ಬ್ಲೆಸ್ಡ್ ಅಂತ ಇರೋ ಒಂದು ಸ್ಟೇಟ್ ಇದೆ. ಅಲ್ಲಿ ಆಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅಕಸ್ಮಾತ್ ಆಗಿಲ್ಲ, ಆವಾಗ ಇಮ್ಮಿಡಿಯೇಟಾಗಿ ನಮ್ಗೆ ಗೊತ್ತಾಗುತ್ತೆ, ಇಲ್ಲಿ ನಾನು ಅಂದ್ಕೊಂಡಿರೋದ್ರಲ್ಲಿ ಏನೋ ತಪ್ಪಿರ್ಬೋದು. ತಪ್ಪು ಅನ್ನೋಕ್ಕಿಂತ ಇನ್ನೂ ಸ್ವಲ್ಪ ಶಕ್ತಿ ನಾನು ಕೊಡಬೇಕು, ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದ್ಯಾಟ್, ನಾನು ಇನ್ನೂ ಒಳಗಡೆ ಕನೆಕ್ಟ್ ಆಗಿಲ್ವೇನೋ, ಇನ್ನೂ ಒಳಗೆ ಹೋಗೋಣ, ಇದೊಂದು ಪಾಠ, ಲೆಸನ್. ಆವಾಗ ಏನಾಗುತ್ತೆ, ಆ ಚಾಲೆಂಜ್ ಬರುತ್ತೆ. ಆಗಿಲ್ಲ ಅಲ್ವಾ, ಇಟ್ಸ್ ಓಕೆ ಇದು. ಯಾಕೆಂದರೆ ಇದೊಂದು ಪಾಠ ಆಯ್ತಲ್ಲ ನನಗೆ, ಇನ್ನೊಂದು ಒಳಗೆ ಹೋಗಿ ಅದಕ್ಕೆ ಇನ್ನೊಂದು ಅಪರ್ಚುನಿಟಿ, ಇನ್ನೊಂದು ರೂಪ, ಇನ್ನೊಂದು ಅದಕ್ಕೆ ಇದು, ಹಾಗೆ ನಾವು ಒಳಗಡೆ ಹೋಗೋಕ್ಕೆ ಬೆಳಿತೀವಿ. ಆವಾಗ ಆಗುತ್ತೆ. ಅವಾಗ ನಮಗೆ ಗೊತ್ತಾಗತ್ತೆ, ಆಗಬೇಕಾದ್ರೆ ನಾನು ಹೇಗಿರಬೇಕು. ಇಷ್ಟಾದರೂ ಆಗದೆ ಇದ್ದರೆ, ಹೌದು ಇಷ್ಟಾದರೂ ಆಗಲಿಲ್ಲ ಅಂದಮೇಲೆ ಇನ್ನೂ ಏನೋ ಒಳ್ಳೇದಾಗೋದಿದೆ, ಇನ್ನೂ ಏನೋ ನನಗೆ ಗೊತ್ತಿಲ್ಲದೆ ಇರೋದು, ಅನ್ನೋನ್ ಈಸ್ ಒಂದು ಆಕಾರ ತಗೊಳ್ತಾ ಇದೆ, ಅನ್ನೊಂದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಅನ್ನೋದು ಏನೋ ಒಂದು ಚಾಲೆಂಜ್ ಬರುತ್ತೆ. ನೋಡೋಣ ಏನಾಗುತ್ತೋ, ನಾನು ನೋಡೋಣ ಅಂತ ನಾನು ವೀಕ್ಷಕರಾಗ್ಬಿಡ್ತೀನಿ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಪರಮಾತ್ಮನ ಜೊತೆ ಆಡೋ ಆಟ, ಅಥವಾ ನಿನ್ನ ಕೇಪಬಿಲಿಟಿನ ನೀನು ಗುರುತಿಸ್ಕೊಳ್ಳೋ ಆಟ. ಇನ್ನೂ ಬೇಕು, ಇನ್ನೂ ಶಕ್ತಿ ಬೇಕು. ಎಷ್ಟು ಆಳಕ್ಕೆ ಹೋದರೆ ಅಷ್ಟು ಈಸಿ, ಎಫರ್ಟ್ಲೆಸ್ ಆಗೋದು, ಅಥವಾ ಆಗದೆ ಇದ್ರೂ ಒಪ್ಕೊಳ್ಳೋದು, ಅಥವಾ ಇನ್ನೂ ಏನೋ ಮಾಡೋದು. ಹಾಗೆ ಅಂದರೆ ಅಹಂಕಾರದಿಂದ ಮಾಡ್ಬೇಕಾದ್ರೆ ನಮ್ಗೆ ಹಠ ಬರುತ್ತೆ, ಆಮೇಲೆ ಸ್ಪರ್ಧೆ ಉಂಟಾಗುತ್ತೆ, ಆಗದೇ ಇದ್ದರೆ ಡಿಪ್ರೆಸ್ ಆಗುತ್ತೆ, ಬೇರೆಯವ್ರ ಮೇಲೆ ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ, ಆಮೇಲೆ ಆಗೋಕ್ಕೆ ನಾವು ಬೇರೆಯವ್ರಿಗೆ ಆಗೋಕ್ಕೆ ಬಿಡಲ್ಲ, ನಾವೇ ಮಾಡಬೇಕು, ನಮ್ಮದೇ ಆಗಬೇಕು ಅಂತ ಹಠ ಬರುತ್ತೆ. ಹೀಗಾದಾಗ ಎಷ್ಟೋ ಸತಿ ಆಗಬಾರದ್ದೇ ಆಗೋದು, ಆಮೇಲೆ ಸಫರ್ ಮಾಡ್ತೀವಿ. ಇದು ಕೂಡ ಜೀವನದಲ್ಲಿ ಫಸ್ಟ್ ಅನುಭವ ಬಂದಮೇಲೆ ನಾವು ಅಂದ್ಕೊಳ್ಳೋದು ಬಿಟ್ಟು ಆಗೋಕ್ಕೆ ಬಿಡೋದು, ಇದು ದೊಡ್ಡ ಟ್ರಾನ್ಸ್ಫರ್ಮೇಷನ್. ಅಮ್ಮ, ಧ್ಯಾನದಲ್ಲಿ ಉಂಟಾಗುವಂತಹ ಎಮೋಷನ್ಸ್ಗೂ, ಧ್ಯಾನದಲ್ಲಿ ಬರೋ ಎಮೋಷನ್ಸ್ಗೂ, ಧ್ಯಾನ ಮಾಡ್ತಿರ್ಬೇಕಾದ್ರೆ ಬರುವಂಥ ಎಮೋಷನ್ಸ್ಗೂ ಏನು ವ್ಯತ್ಯಾಸ? ಈ ಪ್ರಶ್ನೆ ಧ್ಯಾನ ಮಾಡೋರು ಕೇಳ್ತಾರೆ, ಬೇರೆಯವ್ರು ಯಾರೂ ಕೇಳಲ್ಲ. ಈ ಪ್ರಶ್ನೆ ಬರೋದೇನೆ ಮೆಡಿಟೇಟರ್ಸ್ಗೆ. ಇಲ್ಲದೆ ಇದ್ದರೆ ಅವ್ರು ಕೂತ್ಕೊಂಡು ಯೋಚನೆ ಬರ್ತಾ ಇದೆ, ನನ್ನ ಯೋಚನೆ ಬರ್ತಾ ಇದೆ, ಹಿಂದಿಂದೆಲ್ಲ ಜ್ಞಾಪಕ ಬರ್ತಾ ಇದೆ, ನನ್ನ ಮುಂದಿಂದೆಲ್ಲ ಯೋಚನೆ ಬರ್ತಾ ಇದೆ ಅಂತಲೇ ಹೇಳ್ತಾರೆ. ಅವರು ಮೆಡಿಟೇಟರ್ ಅಲ್ಲ, ಇನ್ನೂ ಅವರು ಸಿದ್ಧವಾಗಿಲ್ಲ ಮಾನಸಿಕವಾಗಿ, ದೈಹಿಕವಾಗಿ. ಅಂದರೆ ಒಳಗಿಂದಕ್ಕೂ ಹೊರಗಿಂದಕ್ಕೂ ವ್ಯತ್ಯಾಸ ಇದೆ. ಕಣ್ಣು ತೆಗೆದು ಮಾಡೋ ಧ್ಯಾನಕ್ಕೂ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಕ್ಕೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ? ಕಣ್ಣು ತೆಗ್ಕೊಂಡು ಮಾಡಿ ಅಂದರೆ ಜೀವನ ಮಾಡೋದಕ್ಕೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ, ಸಣ್ಣದ ವ್ಯತ್ಯಾಸ ಇದೆ. ಏನು? ನಾನು ಹೇಳೋದು ಎಲ್ಲರಿಗೂ, ಓಪನ್ ಐ ಮೆಡಿಟೇಷನ್ ಅಂದರೆ ಕಣ್ಣು ತೆಕ್ಕೊಂಡು ಯಾವುದೋ ಒಂದು ಚುಕ್ಕೆ ನೋಡ್ತಾನೋ ಅಥವಾ ದೇವ್ರ ಮುಖ ನೋಡ್ತಾನೋ ಕೂತ್ಕೊಳ್ಳೋದಲ್ಲ. ಓಪನ್ ಐ ಮೆಡಿಟೇಷನ್ ನೀನು ಆ್ಯಕ್ಟಿವ್ ಆಗಿರ್ತೀಯ, ಬಾಡಿ ಆ್ಯಕ್ಟಿವ್ ಆಗಿರುತ್ತೆ, ನೀನು ಕೆಲಸ ಮಾಡ್ತಾ ಇರ್ತೀಯ, ಅದಕ್ಕೆ ಯಾವುದಕ್ಕೂ ಅಂಟ್ಕೊಂಡಿರಲ್ಲ, ಕೆಲವು ಡಿಸಿಪ್ಲಿನ್ ಇರುತ್ತೆ, ಅದನ್ನು ಫಾಲೋ ಮಾಡ್ತಾ ಇರ್ತೀಯ, ಯಾವುದು ನಿನಗೆ ಬಾದರ್ ಮಾಡಲ್ಲ, ಎಲ್ಲ ರೆಸ್ಪಾಂಡ್ ಮಾಡ್ತಿರ್ತೀಯ. ದಟ್ ಇಟ್ ಸೆಲ್ಫ್ ಈಸ್ ಎ ಮೆಡಿಟೇಷನ್. ಕರ್ಮಯೋಗ ಅದು ಧ್ಯಾನ. ಅಂಥವ್ರಿಗೆ ಧ್ಯಾನಕ್ಕೆ ಹೋಗೋದು ಸುಲಭ, ಅಥವಾ ಅಂಥವರು ಧ್ಯಾನ ಮಾಡಿರ್ತಾರೆ, ಧ್ಯಾನದಿಂದ ಹೊರಗೆ ಬಂದಿರ್ತಾರೆ, ಆ ಥರ ಅಂಟ್ಕೊಳ್ಳದೇ ಇರ್ತಾರೆ. ಆ ಧ್ಯಾನ ಏನಾಗಿರುತ್ತೆ ಅವರಿಗೆ ಒಳಗಡೆ, ಇದು ಯಾವುದೂ ಬಾದರ್ ಮಾಡೋದಿಲ್ಲ ಅವರಿಗೆ. ಧ್ಯಾನದಲ್ಲಿ ಯಾವುದೋ ಒಂದು ಜನ್ಮಾಂತರದ ಯಾವುದಾದ್ರು ಕರ್ಮಗಳಿದ್ದರೆ, ಅಭ್ಯಾಸಗಳಿದ್ದರೆ, ದೇಹದಲ್ಲಿ ಅನಾರೋಗ್ಯ ಇದ್ದರೆ, ಟಾಕ್ಸಿನ್ಸ್ ಇದ್ದರೆ, ಇವೆಲ್ಲವೂ ಕೂಡ ಧ್ಯಾನದಲ್ಲಿ ಅವರು ಶುದ್ಧೀಕರಣ ಮಾಡ್ಕೊಳ್ತಾರೆ. ಮೆಡಿಟೇಟರ್ಸ್ ಯಾವಾಗಲೂ ಧ್ಯಾನ ಮಾಡಿದ್ರೆ
ಅವ್ರಿಗೆ ಗೊತ್ತಿದೆ, ಹೊರಗಡೆಯಿಂದ ಅವ್ರು ಅಂಟ್ಕೊಂಡಿರಲ್ಲ. ಅಂಟ್ಕೊಂಡಿದ್ರೂ ಕೂಡ ಅವಾಗ ಅವತ್ತದ್ದು ಕ್ಲೀನ್ ಮಾಡ್ಕೊಳ್ಬಹುದು ಧ್ಯಾನ ಮಾಡಿ. ಒಳಗಡೆಯಿಂದ ಬರೋದೆಲ್ಲನೂ ಕೂಡ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಸಂಗ್ರಹ ಆಗಿತ್ತು. ಸಂಚಿತ ಕರ್ಮಗಳು, ಆಗಾಮಿ ಕರ್ಮಗಳು ಪ್ರಾರಬ್ಧಕ್ಕೆ ಬರುತ್ತೆ. ಆ ಪ್ರಾರಬ್ಧದಲ್ಲಿ ಬಂದದ್ದನ್ನು ಅವರು ಸಾಕ್ಷೀಭೂತವಾಗಿ ನೋಡಿ ಡಿಲೀಟ್ ಮಾಡ್ತಾರೆ. ಅವ್ರು ಕೂತಿರೋದೇ ಡಿಲೀಟ್ ಮಾಡೋಕ್ಕೆ, ಅವ್ರು ಕೂತಿರೋದೇ ಆ ಪೇಪರ್ನೆಲ್ಲ ಹರಿದು ಹಾಕೋಕ್ಕೆ, ಹಳೇದೆಲ್ಲನೂ ಹೊಸ್ದಾಕೋಕ್ಕೆ, ಅವ್ರು ಕೂತ್ಕೊಂಡಿರೋದೇ ಕರ್ಮ ಕಳ್ಕೊಳ್ಳೋಕ್ಕೆ. ಅವ್ರು ಯಾವ್ಯಾವುದೋ ಹಿಂದಿಂದೆಲ್ಲ ಬಂದರೆ ಯಾವುದಕ್ಕೂ ಏನೂ ಅರ್ಥ ಕೊಡಲ್ಲ, ಅವ್ರು ಏನೂ ಅದಕ್ಕೆ ಇಂಟರ್ಪ್ರಿಟ್ ಮಾಡಲ್ಲ, ಯಾವುದನ್ನು ಜಡ್ಜ್ ಮಾಡಲ್ಲ, ಇವ್ಯಾಲ್ಯೂಯೇಟ್ ಮಾಡಲ್ಲ. ಎಂಥದ್ರೆ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅಂತ ಅದಕ್ಕೇನೂ ಹೇಳೋದಿಲ್ಲ. ಸುಮ್ಮನೆ ಬರ್ತಾ ಇರೋ ಯೋಚನೆಗಳನ್ನು ಬಿಟ್ಟು ಕೂತ್ಕೊಳ್ತಾರೆ. ಯಾಕೆಂದರೆ ಅವರಿಗೆ ಒಳಗಡೆ ಖಾಲಿ ಮಾಡೋದು ಗೊತ್ತಿರುತ್ತೆ. ಒಳಗಡೆ ನಾವು ಕೂತ್ಕೊಂಡಾಗ ಬರುವ ಮೆಡಿಟೇಷನು ಚಿತ್ತದೊಳಗಿಂದ ಚಿತ್ತಶುದ್ಧಿ ಆಗುವಾಗ ಹೇಗೆ ನಿಮ್ಮಲ್ಲಿ ಯಾವಾಗಲಾದ್ರೂ ಒಂದು ಸತಿ 6 ತಿಂಗಳಿಗೋ 1 ವರ್ಷಕ್ಕೋ 5 ವರ್ಷಕ್ಕೋ ಒಂದು ರೀತಿ ಪೇಂಟ್ ಮಾಡಿಸ್ಬೇಕಾದ್ರೆ ಒಳಗಿಂದ ಹೊರಗೆ ತನಕ ಕ್ಲೀನ್ ಮಾಡ್ತೀರಲ್ಲ, ಆ ಥರ ಕ್ಲೀನಿಂಗ್ ಒಳಗಡೆ ನಡೆಯುತ್ತೆ. ಡೀಪ್ ಕ್ಲೀನಿಂಗ್, ಮೈಕ್ರೋ ಕ್ಲೀನಿಂಗ್ ನಡೆಯುತ್ತೆ ಮೆಡಿಟೇಷನ್ನಲ್ಲಿ. ಆದರೆ ನೀವು ದಿನನಿತ್ಯ ಕೆಲಸ ಮಾಡುವಾಗ ಕಸನ ಒಳಗಡೆ ಹಾಕ್ಕೊಳ್ಳಲ್ಲ, ಅದು ಕೂಡ ಧ್ಯಾನ. ಕಸ ಹಾಕ್ಕೊಂಡಿದ್ರು ಅಕಸ್ಮಾತ್ ಬಿದ್ದಿದ್ರು, ಏನೋ ಒಂದು ನಿಮ್ಗೆ ಯಾವುದೋ ಒಂದು ಮೂಡಲ್ಲಿ ಕಸ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ, ಅದನ್ನು ಅವತ್ತಿಗೆ ಮೆಡಿಟೇಷನ್ ಮಾಡಿ ತೆಗಿಬೋದು. ಅಂದಾಗ ಧ್ಯಾನದಲ್ಲಿ ಒಳಗಡೆ ಬರೋದು ಯೋಚನೆಗಳು ಅದು ನಮಗೆ ಒಳಗಡೆ ಆಲ್ರೆಡಿ ಇದೆ, ಜನ್ಮಾಂತರದ್ದು ಇದೆ, ಅದು ಈ ಜನ್ಮಕ್ಕೆ ಕಾರಣವಾಗಿದೆ. ಮುಂದೆ ಈ ಜನ್ಮ ನನಗೆ ಬೇಡ ಅಂದಾಗ ಕೂತ್ಕೊಂಡು ಈ ಜನ್ಮದಲ್ಲೆಲ್ಲ ತೊಳ್ಕೊಳ್ಳೋದು ಅಷ್ಟೇ. ಆದರೆ ಜ್ಞಾನದ ಹೊರಗಿನ ಇದು ಯೋಚನೆಗೆ ನಾವು ಏನು ಮಾಡ್ತೀವಿ, ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಏನು ಮಾಡಬೇಕು, ಏನು ಹೇಳಬೇಕು, ಏನು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮಾತು ಕತೆ, ನಮ್ಮ ಆ್ಯಕ್ಷನ್ಸು ಥಾಟ್ಸು ಫೀಲಿಂಗ್ಸ್ ಇರುತ್ತಲ್ಲ, ಇವೆಲ್ಲ ಹೊರಗಡೆದು. ಈ ವ್ಯತ್ಯಾಸ ಇನ್ಸೈಡ್ ಔಟ್ಸೈಡ್ ಎರಡೂ ಅಂಟ್ಕೊಂಡಿರಲ್ಲ. ಇದು ಮೆಡಿಟೇಟರ್ ಲಕ್ಷಣ. ನಿಮ್ಗೆ ಯಾವತ್ತಾದ್ರೂ ನಿಮ್ಮ ಬಯೋಗ್ರಫಿ ಬರಿಬೇಕು ಅಂತ ಅನ್ಸಿದ್ಯಾ, ಅಥವಾ ಬರೆಯೋದಕ್ಕೆ ಇಷ್ಟ ಇದೆಯಾ ನಿಮಗೆ? ನನಗೆ ಯಾವತ್ತೂ ಆಟೋಬಯೋಗ್ರಫಿ ನಂಬಿಕೆ ಇಲ್ಲ, ಆಟೋಬಯೋಗ್ರಫಿ ಬರೆಯೋಕ್ಕೆ ಇಷ್ಟವೂ ಇಲ್ಲ, ನಂದು ಆಟ ಇಲ್ಲ. ಯಾರಾದರೂ ಬಯೋಡಾಟಾ ಕೇಳಿದ್ರು ನಂಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ನಾನು ಬಹಳ ದಿವಸ ಬದಲಾಗ್ತಾ ಇದ್ದೀನಿ. ಏನೋ ಒಂದು ನನ್ನ ಪರ್ಸ್ಪೆಕ್ಟಿವ್ ಬದಲಾಗ್ತಿದೆ, ಚೇಂಜಸ್ ನನಗೆ ಕಾಣ್ತಾ ಇದೆ. ಯಾರಿಗೂ ಅರ್ಥವೂ ಆಗೋದಿಲ್ಲ. ನಾನು 25 ವರ್ಷದ ಕೆಳಗೆ ಹೇಗಿದ್ದೆ, 10 ವರ್ಷದ ಕೆಳಗೆ ಹೇಗಿದ್ದೆ, 5 ವರ್ಷದ ಕೆಳಗೆ ಹೇಗಿದ್ದೆ, ಒಂದು ವಾರದ ಕೆಳಗೆ ಹೇಗಿದ್ದೆ, ಮೊನ್ನೆ ಲಾಸ್ಟ್ ವೀಕ್ ಹೇಗಿದ್ದೆ, ನಿನ್ನೆ ಹೇಗಿದ್ದೆ, ಇವತ್ತು ಪೂರ್ತಿನೇ ಬದಲಾವಣೆ. ಏನೋ ಒಂದು ವಿಶೇಷವಾಗಿ ಒಂದು ಅನುಭವ ಕೊಡ್ತಾ ಇದೆ ಹೊರತು ಇದು ಹೇಗೆ ಬರೆಯೋಕ್ಕೆ ಸಾಧ್ಯ? ಖಂಡಿತ ಬರೆಯೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂದು ಹೊರಗಡೆಯಿಂದ ಏನಾದರೂ ಒಂದು ಅಚೀವ್ ಮಾಡಿದರೆ, ಅಥವಾ ಒಂದು ದೊಡ್ಡ ಸಾಧನೆಗಳು, ಜನಗಳು ಗುರುತಿಸುವಂಥ ಸಾಧನೆಗಳು ಮಾಡಿದರೆ ಅಂಥವ್ರದ್ದು ಒಂದು ಸೈಂಟಿಸ್ಟೋ ಆರ್ಟಿಸ್ಟೋ ಆ ಥರದ್ದು ಅವ್ರಿಗೆ ಬಯೋಗ್ರಫಿ ಬರಿಬೋದು, ನಂಗೆ ಗೊತ್ತಿಲ್ಲ. ಆದರೆ ನನಗಂತೂ ಬಯೋಗ್ರಫಿ ಬರೆಯೋಕ್ಕೆ ಇಷ್ಟ ಇಲ್ಲ. ನನಗೆ ಎಲ್ಲರ ಜೀವನದಲ್ಲಿ ಎಲ್ಲರೂ ಎಷ್ಟು ಜನ ನನ್ನ ಜೀವನದಲ್ಲಿ ಬಂದಿದ್ದಾರೆ, ಅವ್ರ ಜೀವನದಲ್ಲೆಲ್ಲ ಅವರ ಒಂದು ಜೀವನದಲ್ಲಿ ಒಂದು ಭಾಗ ಅಥವಾ ಒಂದು ಪಾತ್ರ ಅಥವಾ ಒಂದು ಜಾಗ, ನಾನು ಏನು ಕೇಳೋದಷ್ಟೇ, ನಿಮ್ಮ ಹೃದಯದಲ್ಲಿ ಒಂದು ಜಾಗ ಕೊಡಿ. ನೀವು ನಗ್ತಾ ಇದ್ದರೆ ಆ ನಗು ನಾನಾಗಿರಬೇಕು. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ನಾನು ಅವರಲ್ಲಿ ಇರಬೇಕು. ಹಾಗೆ ನಾನು ಎಲ್ಲರನ್ನೂ ಕೂಡ ನನ್ನಲ್ಲಿ ತಗೊಳ್ಬೇಕು. ಅದೇನೋ ಒಂದು ವಿಶೇಷವಾದ ವಿಚಿತ್ರವಾದ ಒಂದು ಭಾವನೆ, ಅದು ಬರೆಯೋಕ್ಕೆ ಸಾಧ್ಯ ಆಗಲ್ಲ, ಹೇಳೋಕ್ಕೂ ಸಾಧ್ಯ ಆಗಲ್ಲ. ನಾನು ಒಂದೊಂದು ಸತಿ ಅಂದ್ಕೊಳ್ತೀನಿ, ಈ ಪರಮಾತ್ಮನ ಸೃಷ್ಟಿನಲ್ಲಿ ಒಂದು ದೊಡ್ಡ ಅವನದು ಒಂದು ಡಿವೈನ್ ಪ್ಲೇ ಆಗಿದ್ದರೆ, ನನಗೊಂದು ಒಳ್ಳೆ ರೋಲ್ ಸಿಕ್ಕಿ ಅದು ಸರಿಯಾಗಿ ಅವನಿಗೆ ತೃಪ್ತಿ ಆಗುವಂಗೆ ಮಾಡಿಬಿಟ್ರೆ ಸಾಕು. ಅಥವಾ ಅವನೊಂದು ಪುಸ್ತಕ ಬರೆದ್ರೆ ಅದರಲ್ಲಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಎಲ್ಲೋ ಒಂಚೂರು ನನಗೊಂಚೂರು ಒಂದು ಲೈನ್ ಜಾಗ ಸಿಕ್ಬಿಟ್ರೆ ಸಾಕು. ಇದೇ ಥರನೇ ನಾನು ಬಯಸ್ತೀನಿ ಹೊರತು ನನ್ನ ಬಯೋಗ್ರಫಿ ಏನು 72 ವರ್ಷದಲ್ಲಿ ಈಗೀಗ ನನಗೆ ನಾನು ಏನು ಅಂತ ಗೊತ್ತಾಗ್ತಾ ಇರೋದು ಖಂಡಿತ ಸಾಧ್ಯ ಇಲ್ಲ, ಇಷ್ಟ ಇಲ್ಲ.